ಇನ್ನು ಬಿಜೆಪಿ ಜೊತೆಗಿನ ಮೈತ್ರಿಯ ಬಗ್ಗೆಯೂ ಕೂಡ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದು ಪಕ್ಷವನ್ನ ಮುಗಿಸೋದಕ್ಕಲ್ಲ, ಪಾತಾಳಕ್ಕೆ ಬಿದ್ದಿದ್ದೇವೆ, ಮೇಲೆ ಎದ್ದೇಳಬೇಕಲ್ವಾ, ಅದಕ್ಕೋಸ್ಕರ ಬಿಜೆಪಿ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡ್ವಿ ಅಂತ ಹಾಸನದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಸರೆ ಬೇಕೆಂದು ಮೈತ್ರಿ ಎಷ್ಟು ದಿನ ಪ್ರೀತಿ ತೋರಿಸ್ತಾರೋ ಅಲ್ಲಿಯವರೆಗೆ ನಾವು ಕೂಡ ಪ್ರೀತಿಯಿಂದ ಇರ್ತೇವೆ. ಇನ್ನು ಬಿಜೆಪಿ ವಕ್ತಾರ ಅಂತಾರೆ, ಆದ್ರೆ ನಾನು ಬಿಜೆಪಿ ವಕ್ತಾರ ಅಲ್ಲ, ನಾನು ರೈತರ ಮತ್ತು ನಾಡಿನ ವಕ್ತಾರ ಎಂದಿದ್ದಾರೆ ಕುಮಾರಸ್ವಾಮಿ. ಜನತಾದಳದ ರೈತರ ಮಣ್ಣಿನ ಮಕ್ಕಳ ಸರ್ಕಾರ ಬೇಕು ಅಂತಲೇ ಇವತ್ತು ಈ ಮೈತ್ರಿಯನ್ನ ನಾನು ಮಾಡಿಕೊಂಡಿರೋದು. ಜನತಾದಳ ಮುಗಿಸಬೇಕು ಅಂತ ಅಲ್ಲ, ತಕ್ಷಣಕ್ಕೆ ಬಿದ್ದಿದ್ದೇವೆ, ನಿಮ್ಮಿಂದ ಬಿದ್ದಿದ್ದೇವೆ. ಕಾಂಗ್ರೆಸ್ನವ್ರು ನಂಬಿ ಬೀಳ್ಸಿದಿರಿ, ಮತ್ತೆ ಎದ್ದೇಳಬೇಕಲ್ಲಪ್ಪ ನಾವು ಪಾತಾಳದಿಂದ. ಯಾವ್ದಾದ್ರು ಒಂದು ಹಿಡ್ಕೋಬೇಕಲ್ಲ ನಾವು ಆ ಪಾತಾಳದಿಂದ ಮೇಲೆ ಎದ್ದೇಳಕ್ಕೆ. ನಾನೇನು ಯಾವ ಅದೆಂತೂ ಹೇಳೋರೆ ಅದರಿಂದ ಬಿ ಜೆ ಪಿಯ ಏನೋ ವಾರದ ಏನು ಹೇಳ್ತಾರೆ ಅದಕ್ಕೆ ಇದಕ್ಕೆ ವಕ್ತಾರರು, ಬಿ ಜೆ ಪಿ ವಕ್ತಾರ ಆಗ್ಬಿಟ್ಟವ್ರು ಕುಮಾರಸ್ವಾಮಿ ಅಂತ ಭಾಷಣ ಮಾಡ್ತಾರೆ. ನಾನು ನಾಡಿನ ಜನತೆಯ ವಕ್ತಾರ, ನನ್ನ ರೈತರು ವಕ್ತಾರ. ನಾನು ಭಾಳ ಸ್ಪಷ್ಟವಾಗಿ ಎದ್ದೇಳಬೇಕಾಗಿದೆ. ಈಗ ಅದಕ್ಕೆ ಏನೋ ಒಂದು ಆಸರೆ ಬೇಕು, ಹಿಡ್ಕೊಂಡಿದ್ದೀವಪ್ಪ. ಅವ್ರು ಎಲ್ಲಿವರೆಗೆ ನಮ್ಮನ್ನು ಪ್ರೀತಿಯಿಂದ ನೋಡ್ತಾರೆ, ನಾವು ಅಷ್ಟೇ ಪ್ರೀತಿಯಿಂದಲೇ ಇರುತ್ತೆ. ರೈತನ ಉಳಿಸೋಕ್ಕೋಸ್ಕರವಾಗಿ, ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ ಇವತ್ತು ನಮ್ಮ ಕೈನಲ್ಲಿ ಸಣ್ಣ ಶಕ್ತಿ ಇದೆ. ಬರೀ ಭಾಷಣ ಮಾಡೋದ್ರಿಂದ ನನ್ನ ರೈತರು ನಾನು ಉದ್ಧಾರ ಮಾಡೋಕ್ಕಾಗಲ್ಲ. ಆ ಜಾಗದಲ್ಲಿ ಕೂರಬೇಕಲ್ಲ, ಕೂರಕ್ಕೆ ನಾವು ಸ್ವಲ್ಪ ಸ್ಟ್ರಾಟಜಿ ಮಾಡಬೇಕಲ್ಲಪ್ಪ. ಈಗ ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತಿಲ್ಲ. ಮಹಾನುಭಾವರುಗಳು ದಿನ ನನ್ನ ಪಕ್ಷದ ಬಗ್ಗೆ ಮಾತಾಡ್ತಾರಲ್ಲ. ಬಾರಿ ಜನತಾದಳದ ರೈತರ ಮಣ್ಣಿನ ಮಕ್ಕಳ ಸರ್ಕಾರ ಬೇಕು ಅಂತಲೇ ಇವತ್ತು ಈ ಮೈತ್ರಿಯನ್ನು ನಾನು ಮಾಡಿಕೊಂಡಿರೋದು. ಜನತಾದಳ ಮುಗಿಸಬೇಕು ಅಂತ ಅಲ್ಲ, ತಕ್ಷಣಕ್ಕೆ ಬಿದ್ದಿದ್ದೇವೆ, ನಿಮ್ಮಿಂದ ಬಿದ್ದಿದ್ದೇವೆ. ಕಾಂಗ್ರೆಸ್ನವ್ರು ನಂಬಿ ಬೀಳ್ಸಿದಿರಿ, ಮತ್ತೆ ಎದ್ದೇಳಬೇಕಲ್ಲಪ್ಪ ನಾವು ಪಾತಾಳದಿಂದ. ಯಾವ್ದಾದ್ರು ಒಂದು ಹಿಡ್ಕೋಬೇಕಲ್ಲ ನಾವು ಆ ಪಾತಾಳದಿಂದ ಮೇಲೆ ಎದ್ದೇಳಕ್ಕೆ. ನಾನೇನು ಯಾವ ಅದೆಂತೂ ಹೇಳೋರೆ ಅದರಿಂದ ಬಿ ಜೆ ಪಿಯ ಏನೋ ವಾರದ